ಗ್ರಹಗಳ ರಾಜನಾದ ಸೂರ್ಯ ಶುಕ್ರನ ಮನೆಗೆ ಪ್ರವೇಶಿಸುವ ಮೂಲಕ ಈ ರಾಶಿಗಳ ಅದೃಷ್ಟ ಬೆಳಗುತ್ತೆ. ಹೊಸ ಉದ್ಯೋಗದೊಂದಿಗೆ ಅಪಾರ ಸಂಪತ್ತಿನ ಸಾಧ್ಯತೆಗಳಿವೆ. ತುಲಾರಾಶಿಗೆ ಸೂರ್ಯದೇವನ ಪ್ರವೇಶದಿಂದಾಗಿ ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತಾ ಇದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯದೇವನನ್ನ ಗ್ರಹಗಳ ರಾಜ ಅಂತ ಪರಿಗಣಿಸಲಾಗುತ್ತೆ. ಅಲ್ಲದೆ ಸೂರ್ಯನನ್ನ ಗೌರವ, ಪ್ರತಿಷ್ಠೆ, ಸರ್ಕಾರಿ ಕೆಲಸ, ಆತ್ಮವಿಶ್ವಾಸ, ತಂದೆ ಮತ್ತು ಸರ್ಕಾರಿ ಕೆಲಸದ ಅಂಶ ಅಂತ ಪರಿಗಣಿಸಲಾಗುತ್ತೆ. ಆದ್ದರಿಂದ ಸೂರ್ಯದೇವನ ಚಲನೆಯಲ್ಲಿ ಬದಲಾವಣೆಯಾದಾಗಲೆಲ್ಲ ಈ ಒಂದು ಕೆಲವು ಕ್ಷೇತ್ರಗಳಲ್ಲಿ ಪರಿಣಾಮ ಬೀರುತ್ತೆ. ಧನತ್ರಯೋದಶಿ ಮೊದಲು ಸೂರ್ಯದೇವನು ಅಕ್ಟೋಬರ್ 17ರಂದು ಶುಕ್ರನ ಮಾಲೀಕತ್ವದ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ. ಇದರಿಂದಾಗಿ ಕೆಲವು ರಾಶಿಗಳಿಗೆ ಸುವರ್ಣ ಸಮಯ ಆರಂಭ ಆಗುತ್ತೆ. ಇದರೊಂದಿಗೆ ಗೌರವ, ಸ್ಥಾನ, ಪ್ರತಿಷ್ಠೆ ಹೆಚ್ಚಾಗುತ್ತೆ. ಹಾಗಾದರೆ ಆ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ. ತುಲಾರಾಶಿ, ಶುಕ್ರನ ಈ ಒಂದು ಸೂರ್ಯನ ರಾಶಿಚಕ್ರದಲ್ಲಿನ ಬದಲಾವಣೆ ಅನ್ನುವಂಥದ್ದು ತುಲಾರಾಶಿಯ ಜನರಿಗೆ ಅನುಕೂಲಕರವಾಗಿರುತ್ತೆ. ಯಾಕಂದರೆ ಸೂರ್ಯದೇವನು ನಿಮ್ಮ ರಾಶಿಯಿಂದ ಮೊದಲ ಸ್ಥಾನದಲ್ಲಿ ಪ್ರಯಾಣಿಸ್ತಾನೆ. ಹಾಗಾಗಿ ಅಂದರೆ ಮೊದಲ ಸ್ಥಾನದಲ್ಲಿ ಇರ್ತಾನೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ಕಾಣ್ತೀರಿ. ಇದರೊಂದಿಗೆ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡಿತೀರಿ. ಇದೇ ಸಂದರ್ಭದಲ್ಲಿ ವೃತ್ತಿ ಜೀವನದ ವಿಷಯದಲ್ಲಿ ನಿಮಗೆ ಈ ಸಮಯ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗಿರುತ್ತೆ, ಫಲಪ್ರದವಾಗಿರುತ್ತೆ. ಒಳ್ಳೊಳ್ಳೆ ಅವಕಾಶಗಳು ಬರ್ತವೆ. ಈ ಸಮಯದಲ್ಲಿ ವಿವಾಹಿತರ ವೈವಾಹಿಕ ಜೀವನ ಬಹಳ ಚೆನ್ನಾಗಿರುತ್ತೆ. ಅಲ್ಲದೆ ಅವಿವಾಹಿತರು ಸಂಬಂಧಕ್ಕಾಗಿ ಪ್ರಸ್ತಾಪವನ್ನು, ಅಂದರೆ ಮದುವೆಯ ಸಂಬಂಧಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅವಿವಾಹಿತರಾಗಿದ್ದರೆ. ಅಲ್ಲದೆ ಪಾಲುದಾರಿಕೆಯಲ್ಲಿ ನೀವು ಕೆಲಸವನ್ನು ಮಾಡ್ತಾ ಇದ್ದರೆ ಹೆಚ್ಚಿನ ಪ್ರಯೋಜನವನ್ನು ಕೂಡ ಪಡಿತೀರಿ. ಇನ್ನು ಮಕರ ರಾಶಿ, ಸೂರ್ಯದೇವನ ಸಂಚಾರ ಮಕರ ರಾಶಿಯ ಜನರಿಗೆ ಉತ್ತಮ ದಿನಗಳನ್ನು ತರ್ತಾ ಇದೆ. ಯಾಕಂದರೆ ಸೂರ್ಯದೇವನು ನಿಮ್ಮ ರಾಶಿ ಚಕ್ರದಿಂದ ವೃತ್ತಿ ಮತ್ತು ವ್ಯವಹಾರದ ಸ್ಥಳಕ್ಕೆ ಸಾಕ್ತಾನೆ. ಹಾಗಾಗಿ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಕಾಣ್ತೀರಿ. ಅಲ್ಲದೆ ನೀವು ಕ್ಷೇತ್ರದಲ್ಲಿ ಅಪಾರ ಯಶಸ್ಸನ್ನು ಪಡಿತೀರಿ. ನಿಮ್ಮ ಮನಸ್ಸು ಸಂತೋಷ ಮತ್ತು ತೃಪ್ತವಾಗಿರುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಯಶಸ್ಸನ್ನು ಸಾಧಿಸ್ತೀರಿ. ಅಲ್ಲದೆ ಈ ಸಮಯದಲ್ಲಿ ಉದ್ಯೋಗದಲ್ಲಿರುವ ಜನರು ಕೆಲಸದ ಸ್ಥಳದಲ್ಲಿ ಕಿರಿಯರು ಮತ್ತು ಹಿರಿಯರ ಬೆಂಬಲವನ್ನು ಪಡೀತಾರೆ. ಅಲ್ಲದೆ ಸಾಮಾಜಿಕ ವಲಯ ಹೆಚ್ಚಾಗುತ್ತೆ. ಹಾಗಾಗಿ ಇದರಿಂದಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಉದ್ಯಮಿಗಳು ಉತ್ತಮ ಹಣವನ್ನು ಕೂಡ ಪಡಿತೀರಿ, ಅಂದರೆ ಒಳ್ಳೆ ಲಾಭವನ್ನು ಪಡಿತೀರಿ ನಿಮ್ಮ ಉದ್ಯಮದಲ್ಲಿ. ಅಲ್ಲದೆ ವ್ಯವಹಾರವನ್ನು ವಿಸ್ತರಿಸೋದಕ್ಕೂ ಕೂಡ ಒಳ್ಳೆ ಟೈಮ್ ಇದು. ಇನ್ನು ಕಟಕ ರಾಶಿ, ಕಟಕ ರಾಶಿಯವರಿಗೆ ನೋಡಿ, ಸೂರ್ಯದೇವನ ಸಂಚಾರ ಕರ್ಕಾಟಕ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿರುತ್ತೆ, ಶುಭ ಫಲಿತಾಂಶಗಳನ್ನು ತರುತ್ತೆ. ಯಾಕಂದರೆ ಈ ರಾಶಿಚಕ್ರ ಬದಲಾವಣೆ ನಿಮ್ಮ ರಾಶಿಚಕ್ರದಿಂದ ಭೌತಿಕ ಸಂತೋಷದ ಸ್ಥಳಕ್ಕೆ ಸಂಭವಿಸುತ್ತೆ. ಅಂದರೆ ಭೌತಿಕ ಸಂತೋಷದ ಮನೆಯಲ್ಲಿ ಸಂಭವಿಸುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ನೀವು ಭೌತಿಕ ಸಂತೋಷವನ್ನು ಪಡಿತೀರಿ. ಅಲ್ಲದೆ ನೀವು ವಾಹನ ಮತ್ತು ಆಸ್ತಿಯ ಸಂತೋಷವನ್ನು, ಅಂದರೆ ಹೊಸ ವಾಹನ ಖರೀದಿ ಮಾಡಬೇಕನ್ನುವಂತಹ ನಿಮ್ಮ ಒಂದು ಆಸೆ, ಕನಸೇನಿದೆ ಅದು ಈಡೇರುತ್ತೆ. ಹಾಗೆ ಆಸ್ತಿಯನ್ನು ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಅಂದರೆ ಒಂದು ಪಾಸಿಟಿವ್ ವೇವ್ ಇರುತ್ತೆ. ಅಲ್ಲದೆ ಆಸ್ತಿ, ಭೂಮಿ, ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲಸ ಮಾಡ್ತಾ ಇರುವಂತಹ ಕರ್ಕಾಟಕ ರಾಶಿಯವರಿಗೆ ಅಥವಾ ವ್ಯವಹಾರವನ್ನು ಮಾಡ್ತಾ ಇರುವಂಥವರಿಗೆ ವಿಶೇಷ ಪ್ರಯೋಜನವನ್ನು ಪಡಿತೀರಿ. ಈ ಸಮಯದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಗಮನಿಸ್ತಾರೆ ಮತ್ತು ಅವರು ನಿಮ್ಮ ಪ್ರಯತ್ನಗಳನ್ನು ಗುರುತಿಸ್ತಾರೆ ಮತ್ತು ಪ್ರಶಂಸಿಸ್ತಾರೆ. ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ನೀವು ಪಡಿತೀರಿ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ಕುಟುಂಬ ಜೀವನದಲ್ಲಿ ನೀವು ಸಾಕಷ್ಟು ಸಂತೃಪ್ತರಾಗಿರ್ತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.